ಇಂದು ನಾವು 10ನೇ ತರಗತಿಯ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಅಧ್ಯಾಯದ ಮೇಲಿನ ಕೆಲವೊಂದಿಷ್ಟು ಸೂತ್ರಗಳನ್ನು ನೋಡೋಣ. ಮೊದಲೇ ಸೂತ್ರಗಳು. ಮೊದಲು ನಮಗೆ ಲಂಬಕೋನ ತ್ರಿಭುಜದ ಬಗ್ಗೆ ಐಡಿಯಾ ಇರಬೇಕು. ಅದೇ ರೀತಿ ಇಲ್ಲಿ ಸೂತ್ರಗಳು ಯಾವ ಬರ್ತಾವೆ ಅಂದ್ರೆ, ಮೊದಲೇದು ತ್ರಿಕೋನಮಿತಿಯ ಅನುಪಾತಗಳು ಬರ್ತಾವೆ. ತ್ರಿಕೋನಮಿತಿಯ ಅನುಪಾತಗಳು ಒಂದು ಸೈನ್, ಎರಡನೇದು ಕಾಸ್, ಮೂರನೇದು ಟ್ಯಾನ್, ನಾಲ್ಕನೇದು ಕೊಸೆಕ್, ಐದನೇದು ಸೆಕ್, ಆರನೇದು ಕಾಟ್. ಇವು 6 ತ್ರಿಕೋನಮಿತಿಯ ಅನುಪಾತಗಳು ಮೊದಲು ಬರ್ತಕ್ಕಂಥವು. ಇನ್ನು ಈ ತ್ರಿಕೋನಮಿತಿಯನ್ನು ವ್ಯಾಖ್ಯಾನಿಸಬೇಕಾದ್ರೆ ನಮ್ಮೊಂದಿಷ್ಟು ಐಡಿಯಾ ಇರಬೇಕು. ಏನು ಐಡಿಯಾ ಇರಬೇಕಂದ್ರೆ, ಲಂಬಕೋನ ತ್ರಿಭುಜದ ಬಗ್ಗೆ ಐಡಿಯಾ ಇರಬೇಕು. ಲಂಬಕೋನ ತ್ರಿಭುಜ ಎದಕ್ಕೆ ಕರಿತೀವಿ ಅಂದರೆ, ಎರಡು ಲಘುಕೋನಗಳಿರ್ತಾವೆ. ಒಂದು ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇರ್ತದೆ. ಅದಕ್ಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ ನಾವು. ಲಂಬಕೋನ ತ್ರಿಭುಜದ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇದ್ದು ಉಳಿದೆರಡು ಲಘುಕೋನಗಳಾಗಿದ್ದರೆ ಅದಕ್ಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ ರೀ. ಲಂಬಕೋನ ತ್ರಿಭುಜದೊಳಗೆ ನಾವಿಲ್ಲಿ ಲಂಬಕೋನ ತ್ರಿಭುಜ ಚಿತ್ರ ತೆಗೆದೀವಿ ಅಂದ್ರೆ ಈ ರೀತಿ ಇರ್ತೈತಿ. ಲಂಬಕೋನ ತ್ರಿಭುಜ ಈ ರೀತಿ ಇರ್ತೈತಿ. ಹೆಸರು ಕೊಟ್ಟಿವಿ ಅಂದರೆ ಎ ಶೃಂಗ, ಇದು ಬಿ, ಇದು ಸಿ. ಇಲ್ಲಿ 90 ಡಿಗ್ರಿ. ಉಳಿದೆರಡು ಏನಾಗಿರ್ತವೆ ಅಂದರೆ ಲಘುಕೋನಗಳಾಗಿರ್ತವೆ. ಇವುಗಳು ನಾವು ಟೀಟಾದಿಂದ ಗುರುತಿಸ್ತೀವಿ. ಕೋನ್ ಎ ಮತ್ತು ಕೋನ್ ಸಿ ಲಘುಕೋನಗಳಾಗಿರ್ತವೆ. ಇಲ್ಲಿ ನಾವು ಟೀಟಾ ಎಲ್ಲಿ ತಗೋತೀವಿ ಅದು ಡಿಪೆಂಡ್ಸ್ ಅಪಾನ್ ಟೀಟಾ ಮೇಲೆ ಹೋಗ್ತೈತಿ. ಟೀಟಾ ಮೀನ್ಸ್ ಕೋನ. ಇದು ನಾವು ಟೀಟಾ ತಗೋಬೇಕು. ಟೀಟಾ ಅಂದರೆ ಕೋನ. ಟೀಟಾ ಅಂದರೆ ಕೋನ ಅಂದಂಗೆ ಅರ್ಥ. ಈಗ ನಾವು ಇಲ್ಲಿ ಟೀಟಾ ತೊಗೊಂಡ್ವಿ ಅಂದ್ರೆ, ಈ ಒಂದೇ ಚಿತ್ರದೊಳಗೆ ಟೀಟಾ ಇಲ್ಲಿ ತೊಗೊಂಡ್ವಿ ಅಂದ್ರೆ, ಇದು ಟೀಟಾದ ಅಭಿಮುಖ ಬಾಹು ಯಾವುದಾಕತ್ತೆ ಅಂದರೆ ಎ ಬಿ ಆಕತ್ತೆ. ಬ ಅಂದರೆ ಅಭಿಮುಖ ಬಾಹು. ಬಿ ಸಿ ಏನಾಗ್ತದೆ ಅಂದರೆ ಪಾರ್ಶ್ವ ಬಾಹು ಆಗ್ತದೆ. ಎ ಸಿ ಏನಾಗ್ತದೆ ಅಂದರೆ ವಿಕರ್ಣ ಬಾಹು. ಇದೇ ರೀತಿ ತ್ರಿಭುಜವನ್ನು, ಎರಡನೇ ರೀತಿ ತ್ರಿಭುಜವನ್ನು ತೊಗೊಂಡ್ರೆ, ತ್ರಿಭುಜ ಈ ರೀತಿ ತೊಗೊಂಡ್ರೆ, ಇದು ಎ ಬಿ ಸಿ ಅಂತ ಹೆಸರು ಕೊಡ್ತೇವೆ ರೀ ಶೃಂಗಗಳನ್ನು. ಕೋನ್ ಬಿ ಯಾವಾಗಲೂ 90 ಡಿಗ್ರಿ ಆಗಿರುತ್ತೆ. ಕೋನ್ ಎ ಮತ್ತು ಕೋನ್ ಸಿ ಲಘುಕೋನಗಳಾಗಿರ್ತವೆ. ನಾವು ಟೀಟಾ ಇಲ್ಲಿ ತೊಗೊಂಡ್ವಿ ಅಂದ್ರೆ, ಈಗ ಅಭಿಮುಖ ಬಾಹು ಬಿ ಸಿ ಬಾ. ಇನ್ನು ಎ ಬಿ ಏನಾಕತಿ ಅಂದರೆ ಪಾರ್ಶ್ವ ಬಾಹು ಆಕತಿ. ಎ ಸಿ ಏನಾಗ್ತೈತೆ ಅಂದರೆ ಯಾವಾಗಲೂ ವಿಕರ್ಣ ಬಾಹು ಪಿ ಬಾ ಆಗಿರ್ತೈತಿ. ಹಂಗಾರೆ ಅರ್ಥ ಆಗಿರ್ತೈತಿ ನಿಮ್ಗೆ. ಅಬ ಅಂದರೆ ಅರ್ಥ ಅಭಿಮುಖ ಬಾಹು. ಅಭಿಮುಖ ಬಾಹು. ಎರಡನೇದು ಪಾಬ ಅಂದರೆ ಪಾರ್ಶ್ವ ಬಾಹು. ಮೂರನೇದು ವಿಬ ಅಂದರೆ ವಿಕರ್ಣ ಬಾಹು. ಮೊದಲು ಇವು ಐಡಿಯಾ ಇರಬೇಕು. ಇವುಗಳ ಐಡಿಯಾ ಬಂದು ಅಂದರೆ ಆಟೋಮೆಟಿಕ್ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನು ವ್ಯಾಖ್ಯಾನಿಸಬಹುದು.
ತ್ರಿಕೋನಮಿತಿಯ ಅನುಪಾತಗಳನ್ನು ವ್ಯಾಖ್ಯಾನಿಸಬೇಕಾದ್ರೆ ಮೊದಲನೇದು ನಾವು ತ್ರಿಕೋನಮಿತಿ ಅನುಪಾತಗಳನ್ನು ವ್ಯಾಖ್ಯಾನಿಸಬೇಕಾದ್ರೆ ಮೊದಲೇ ಲಂಬ ಕೋನ ತ್ರಿಭುಜ ತಗೋಬೇಕು. ಲಂಬ ಕೋನ ತ್ರಿಭುಜ ಅಂತ ಬಂದ್ರೆ ಎ ಬಿ ಸಿ 90 ಡಿಗ್ರಿ. ನಾವು ಟೀಟಾ ಇಲ್ಲಿ ತಗೋತೀನಿ. ಈಗ ಸಿ ಜಾಗದಾಗ ತಗೋತೀನಿ. ಸಿ ಪಾಯಿಂಟ್ ಒಳಗೆ ಕೋನವನ್ನು ಟೀಟಾ ಇಲ್ಲಿ ತೊಗೊಂಡು ಅಂದ್ರೆ ಇದು ಅಭಿಮುಖ ಭಾವ ಆಕತಿ. ಇದು ವಿಕರ್ಣ ಭಾವ ಆಕತಿ. ಇನ್ನು ಎ ಸಿ ಏನಾಕತಿ ಅಂದ್ರೆ ಪಾರ್ಶ್ವ ಭಾವ ಆಕತಿ. ಮೊದಲೇದು ಸೈನ್ ಸಿ ಅಂದ್ರೆ ಸಿ ಜಾಗದಾಗ ಟೀಟಾ ತೊಗೊಳಕತ್ತಿ. ಸೈನ್ ಸಿ ಅಂದ್ರೆ ಅಭಿಮುಖ ಭಾವ ಡಿವೈಡೆಡ್ ಬೈ ಪಾವ. ಅಭ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ. ಕಾಸ್ ಸಿ ಅಂದರೆ ವಿಕರ್ಣ ಬಾಹು ಡಿವೈಡೆಡ್ ಬೈ